ನಮಸ್ತೆ ಸ್ನೇಹಿತರೆ. ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಬಗೆಹರಿಯಾದ ಸಮಸ್ಯೆ ಅಂದರೆ ಟ್ರಾಫಿಕ್ಕು ಒಂದು. ಅತಿ ಹೆಚ್ಚಾಗಿ ಟ್ರಾಫಿಕ್. ಯಾವುದೇ ರೋಡ್ ನೋಡಿ, ಹೈವೇಸ್ ತೊಗೊಳ್ಳಿ, ರೆಸಿಡೆನ್ಷಿಯಲ್ ರೋಡ್ ತೊಗೊಳ್ಳಿ, ಅಥವಾ ಎಲ್ಲೇ ತೊಗೊಳ್ಳಿ, ಯಾವುದೇ ರೋಡ್, ಸಣ್ಣ ಪುಟ್ಟ ರೋಡ್ ಎಲ್ಲಿ ನೋಡಿದ್ರು ಟ್ರಾಫಿಕ್ 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 ಟ್ರಾಫಿಕ್. ಇದು ದಿನನಿತ್ಯ ದಿನ ಬೆಳಗ್ಗೆ ಆದಾಗ ಇದೊಂದು ಸಮಸ್ಯೆ. ಎಲ್ಲೋ ಒಂದು ಅಂಗಡಿಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಅವರ್ಗಟ್ಟಲೆ ಟ್ರಾಫಿಕಲ್ಲಿ ನಿಂತ್ಕೊಬೇಕು. ಈ ಟ್ರಾಫಿಕ್ ಏನಕ್ಕೆ ಈ ಥರ ಇದೆ? ಟ್ರಾಫಿಕ್ ಮ್ಯಾನೇಜ್ಮೆಂಟು ಯಾಕೆ ಈ ಥರ ತುಂಬ ಡೇ ಬೈ ಡೇ ವರ್ಸ್ಟಾಗಿ ಹೋಗ್ತಾ ಇದೆ? ಐದರ್ ದ ರೀಸನ್ಸು ಹಲವಾರು ರೀಸನ್ಸ್ ಇರ್ಬೋದು. ಐದರ್ ದ ರೋಡ್ ಬಿಡ್ತು ಕಮ್ಮಿ ಇರುತ್ತೆ, ಅದು ಟ್ರಾಫಿಕ್ ಮೂವ್ಮೆಂಟ್, ಅದು ಫ್ಲೋ ಇರುತ್ತಲ್ಲ, ವೆಹಿಕಲ್ ಮೂವ್ಮೆಂಟ್ಸ್ ಅದು ಜಾಸ್ತಿ ಇರೋದ್ರಿಂದ ಅದನ್ನು ಕಂಜೆಸ್ಟೆನ್ಸ್ ಆಗಿರ್ಬೋದು. ಮತ್ತು ಮೇಯ್ನ್ ಥಿಂಗ್ ಅಂದರೆ ಈ ಪಾಟ್ಹೋಲ್ಸ್. ರೋಡಲ್ಲಿ ಅತಿ ಹೆಚ್ಚಾಗಿರುವಂಥ ಪಾಟ್ಹೋಲ್ಸ್ ಎಲ್ಲಿ ನೋಡಿದ್ರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಂಗಳೂರು ಬಗ್ಗೆ ಮಾತಾಡೋಂಥ ಪಾಟ್ಹೋಲ್ ಸಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಈ ರಿಲೇಟೆಡಲ್ಲಿ ಹಲವು IT ಕಂಪನೀಸ್, ಬೆಂಗಳೂರಲ್ಲಿ ಇರುವಂಥ IT ಕಂಪನೀಸು ನಾವು ಬೆಂಗಳೂರು ಬಿಟ್ಟು ಬೇರೆ ಕಡೆಗೆ, ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀರಿ ಡ್ಯೂ ಟು ದ ಟ್ರಾಫಿಕ್ ಪಾಟ್ಹೋಲ್ಸ್, ಈ ಕಾರಣ ಕೊಟ್ಟು ಬೇರೆ ಕಡೆ ಹೋಗ್ತಾ ಇರೋದು ಥ್ರೆಟ್ನಿಂಗ್ ಮಾಡ್ತಾ ಇದ್ದಾರೆ. ಇವರು ಬಿಕಾಸ್ ಆಫ್ ದಿಸ್ ಸಿಂಪಲ್ ಈ ಪಾಟ್ಹೋಲ್ ರೀಸನ್ಗಿಂತ ಬೇರೆ ಕಡೆ ಹೋದಾಗ ರೀಲೊಕೇಟ್ ಮಾಡಿದ್ರೆ ಇಲ್ಲಿರುವಂಥ ನೂರಾರು ಸಾವಿರಾರು ಜನ ಎಂಪ್ಲಾಯೀಸ್ ಗತಿ ಏನಾಗಬೇಕು? ಅವ್ರು ಹೇಗೆ ರೀಲೊಕೇಟ್ ಆಗೋದು? ಇವರೆಲ್ಲ ಸುಮಾರು ಜನ ಜಾಬ್ಲೆಸ್ ಆಗ್ತಾರೆ ಬಿಕಾಸ್ ಆಫ್ ದಿಸ್ ಪಾಟ್ಹೋಲ್ಸ್. ಮತ್ತು ಇನ್ನೊಂದು ಏನಂದರೆ, ಎಲ್ಲ ಒಂದು ಪರ್ಟಿಕ್ಯುಲರ್ ಜಾಗ, ಲೈಕ್ ಈ ಮಾರುತಲ್ಲಿ ವೈಟ್ ಫೀಲ್ಡ್ ಸ್ಟ್ರೆಚಲ್ಲಿ ಇರುತ್ತಂತಲ್ಲ, ಇಲ್ಲಿ ಎಲ್ಲ IT ಕಂಪನೀಸ್ ಒಂದೇ ಜಾಗದಲ್ಲಿ ತಗೊಂಬಂದು ಅಲ್ಲಿ ಏನು ಮಾಡೋದು, ರನ್ ಮಾಡೋ ಅಂತ ಪರ್ಮಿಷನ್ಸ್ ಕೊಟ್ಟಿರ್ತಾರೆ. ಸೊ ದ ವೆಹಿಕಲರ್ ಮೂವ್ಮೆಂಟ್ಸ್ ಏನಿರುತ್ತೆ ಎಲ್ಲ ಬೇರೆ ಕಡೆ ಇರುವಂಥ 4 ಡೈರೆಕ್ಷನ್ಸ್ ಇರೋದಂತ ಎಲ್ಲ ವೆಹಿಕಲ್ಸು ಒಂದೇ ಡೈರೆಕ್ಷನ್ಸ್ಗೆ ಇಲ್ಲಿ ಬಂದು ಫ್ಲೋ ಆಗುತ್ತೆ, ಇನ್ವರ್ಡ್ ಆಗಿ. ಅದೊಂದು ರೀಸನ್ ಆಗುತ್ತೆ. ಈಗ ಇದೇ ರೋಡಲ್ಲಿ ಇದೇ ಪಾಟ್ಹೋಲ್ಸ್ ಇರುವಂಥ ಇದೇ ಟ್ರಾಫಿಕಲ್ಲಿ ದಿನನಿತ್ಯ IAS ಆಫೀಸರ್ ಓಡಾಡ್ತಾ ಇರ್ತಾರೆ, IPS ಆಫೀಸರ್ ಓಡಾಡ್ತಾ ಇರ್ತಾರೆ, ನೀವು ಓಡಾಡ್ತಾ ಇರ್ತೀರಿ. ಆನರಬಲ್ ಜಡ್ಜಸ್ ಆಫ್ ಹೈಕೋರ್ಟ್ಸು, ಟ್ರಯಲ್ ಕೋರ್ಟ್ಸು, ಈ ಥರ ಸಿವಿಲ್ ಕೋರ್ಟ್ಸ್, ಈ ಎಲ್ಲ ಜಡ್ಜಸ್ಸು ಓಡಾಡ್ತಾ ಇರ್ತಾರೆ. ಅವ್ರಿಗೂ ಈ ದಿನನಿತ್ಯ ಇದು ನೋಡಿರ್ತಾರೆ. ದೇ ಹ್ಯಾವ್ ಅ ಸ್ಪೆಷಲ್ ಪವರ್. ಅವರು ಸೋಮೋಟ ಕೇಸ್ ತಗೊಂಡು ಇದ್ರ ಬಗ್ಗೆ ತನಿಖೆ ನಡೆಸಿ, ಅಥವಾ ಇದನ್ನ ಒಂದು ಕಮಿಟಿ ಅಥವಾ ಏನೋ ಒಂದು SIT ಥರ ರಚನೆ ಮಾಡಿ ಇದು ಏನಕ್ಕೆ ಆಗ್ತಾಯಿದೆ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ, ಇಲ್ಲಿ ಎಲ್ಲೆಲ್ಲಿ ಏನಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಒಂದು ಸಮಸ್ಯೆಗೆ ಒಂದು ಸೊಲ್ಯೂಷನ್ ತೊಗೊಬೋದು. ಬಟ್ ಇಲ್ಲಿ ನಡೀತಾ ಇಲ್ಲ. ಸೋಮೋಟ ಕೇಸ್ ಎಷ್ಟು ಕೇಸ್ ಆಗ್ತಾಯಿದೆ ಗೊತ್ತಿಲ್ಲ. ಈವನ್ ಫಾರ್ ದಟ್ ಸೇಕ್ ಪೊಲೀಸ್ ಆಲ್ಸೋ ಹ್ಯಾಸ್ ಅ ಸ್ಪೆಷಲ್ ಪವರ್. ಅವರು ಎಲ್ಲಿ ಈ ಕಳಪೆ ಗುಣಮಟ್ಟದ ರೋಡಿಂದ ಪಾಟ್ಹೋಲ್ಸ್ ಆಗಿದ್ದಾಗ ಅವರು ಕರಪ್ಷನ್ಸ್ ಆಗಿರ್ಬೋದು ಮತ್ತು ಇತ್ಯಾದಿ, ಈಗ ಎಲ್ಲಿ ನಾವು ಡೈಲಿ ನೋಡ್ತಾ ಇಲ್ಲ 60%, 40% ಕಮಿಷನ್ ಅಂತ ಕಾಂಟ್ರಾಕ್ಟರ್ಸು, ಆ ಕಮಿಷನ್ನಿಂದ ಇವರು ಗುಣಮಟ್ಟದ ಕಳಪೆ ಕಾಮಗಾರಿ ಮಾಡಿರುವಂಥ ರಸ್ತೆಯಿಂದ ನಿರ್ಮಾಣ ಆಗಿರೋ ಪಾಟ್ಹೋಲ್ಸ್ ಆಗಿರ್ಬೋದು. ಇದು ಪೊಲೀಸ್ ಆಸ್ ಅ ಸ್ಪೆಷಲ್ ಪವರ್ ಆ್ಯಂಡ್ PC ಲೋಕಾಯುಕ್ತ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡ್ಬೋದು. ಸೊ ಇದೆಲ್ಲ ದೇರ್ ಆರ್ ಮೆನಿ ವೇಸ್, ಸೊಲ್ಯೂಷನ್ಸ್ ಇದೆ. ಬಟ್ ಇದು ಯಾಕೆ ನಡೀತಾ ಇಲ್ಲ? ಸೋಮೋಟ ಕೇಸ್ ತೊಗೊಂಡು ಇದನ್ನು ಮಾಡಬೇಕಾಗಿದ್ದು. ಇಟ್ ಇಸ್ ರೈಟ್ ಟು ಲೈಫ್ ಅಫೆಕ್ಟ್ ಆಗ್ತಾ ಇದೆ ನಮಗೆ. ಫ್ರೀ ಟು ಲೈಕ್ ಮೂವ್ಮೆಂಟು, ನನ್ನ ಒಂದು ಜೀವನ ಶೈಲಿ ಏನು ದಿನನಿತ್ಯ ಇಲ್ಲಿರೋಂಥ ಒಂದು 5 ಕಿಲೋಮೀಟ್ರ್ ನಾನು ಇವತ್ತು ಬೆಂಗಳೂರಲ್ಲಿ ನನ್ನ ಸ್ಟ್ರೆಚ್ ಪಾಸ್ ಮಾಡಬೇಕು ಅಂದಾಗ, ಒಂದು ಮಾರುತಲ್ಲಿ ರೋಡ್ ಆಗಲಿ ಬೇರೆ ಸಿಟಿಯಲ್ಲಿ ಎಂಟ್ರ್ ಆಗಬೇಕಂದ್ರೂ 3/4 ಅವರಿಂದ 1 ಅವರ್ ನಾನು ತೊಗೊಬೇಕು. ಸೊ ಆ ಥರ ಪರಿಸ್ಥಿತಿ ಇದೆ. ವಾಟ್ ಈಸ್ ಕಾಸಿಂಗ್? ಯಾಕೆ ಇಲ್ಲಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಇದೆ, ಅದು ಗುಣಮಟ್ಟ ಹೇಗಿರಬೇಕು ಅಂತ BIS ಇದೆ, IAS ಇದೆ. ದೇರ್ ಆರ್ ಸೆವರಲ್ ಇಂಡಿಪೆಂಡೆಂಟ್ ಗೌರ್ಮೆಂಟ್ ಏಜೆನ್ಸೀಸ್. ರೋಡ್ ಅಂದರೆ ಹೇಗಿರಬೇಕು, ವಾಟ್ ಈಸ್ ದಟ್ ಮಿಕ್ಸಿಂಗ್ ರೇಷಿಯೋ, ವಾಟ್ ಈಸ್ ದ ಬಾಂಡ್ ಸ್ಟ್ರೆಂತು ಎಲ್ಲ ಇದೆ. ಇದ್ರೂ ಸಹ ಇಷ್ಟೊಂದು ಪಾಟ್ಹೋಲ್ಸ್ ಆಗ್ತದೆ. ಒಂದು ಸಿಂಪಲ್ ಮಳೆ, ಒಂದು ಮಾನ್ಸೂನ್ಗೆ ಒಂದು ಸಣ್ಣ ಮಳೆ ಬಿತ್ತು ಅಂದಾಗ ಎಲ್ಲ ಕಡೆ ನೀರು ತುಂಬಿಕೊಳ್ಳುತ್ತೆ. ರಾಜಕಾಲುವೆ ಒತ್ತುವರಿ, ರೋಡಲ್ಲಿ ಎಲ್ಲಿ ನೀವು ನೋಡಿದಾಗ ಯಾವುದೇ ಒಂದು ಡ್ರೈನೇಜಲ್ಲಿ ಇಲ್ಲಿ ನೀರು ಹೋಗ್ತಾ ಇಲ್ಲ. ಎಲ್ಲ ನೀರು ರೋಡ್ ಮೇಲೆ ಬರ್ತಾ ಇದೆ. ಆ ರೋಡ್ ಮೇಲೆ ಬಂದಿದ್ದಕ್ಕೆ ಇದು ಯಾವುದೋ ಒಂಥರ ಪೇಂಟ್ ಹೊಡೆದಂಗಿದೆ ರೋಡ್ಸ್ ಎಲ್ಲ. ಒಂದು ಮಳೆ ಬಂತಂದಾಗ ಅದೆಲ್ಲ ಹೋಗ್ತಾ ಇದೆ ರೋಡೆಲ್ಲ. ವಾಟ್ ಈಸ್ ಅ ಪರ್ಮನೆಂಟ್ ಸೊಲ್ಯೂಷನ್? ನಾವು ಮಾಸಿಗೆ ರಾಕೆಟ್ ಬಿಡ್ತಾ ಇದ್ದೀರಿ, ಸ್ಯಾಟಲೈಟ್ ಕಳಿಸ್ತಾ ಇದ್ದೀರಿ, ಡಿಸ್ಟೆನ್ಸ್ ಗ್ಯಾಲಕ್ಸಿ ಕಳಿಸ್ತಾ ಇದ್ದೀರಿ. ಅಲ್ಲಿ ಏನಾದ್ರು ಬೆಟರ್ ಲೈಫ್ ಇರುತ್ತಾ, ಅಥವಾ ಎರ್ತ್ ಲೈಕ್ ಪ್ಲಾನೆಟ್ ಇರುತ್ತಾ, ಲೈಫ್ ಸಪೋರ್ಟ್ ಮಾಡೋಂಥ ಪ್ಲಾನೆಟ್ ಇದೆ ಅಂತ ಕೋಟಿ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡಿ ಮಾರ್ಸ್ಗೆ, ಡಿಸ್ಟೆನ್ಸ್ ಗ್ಯಾಲಕ್ಸಿಗೆ ಏನನ್ನು ಖರ್ಚು ಮಾಡ್ತಾರೆ. ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದು, ರಿಸರ್ಚ್ ಮಾಡ್ತಾರೆ. ಅದರಲ್ಲಿರುವಂಥ ಒಂದು 5% ದುಡ್ಡು ಇಲ್ಲಿರುವಂಥ ನಾವು ದಿನನಿತ್ಯ ಓಡಾಡೋ ಒಂದು ರಸ್ತೆಗೆ ಸರಿ ಮಾಡೋಂಥ ಒಂದು ಹೈ ಕ್ವಾಲಿಟಿ ಒಂದು ರೋಡ್ ಮಾಡಲಿಕ್ಕೆ ಯೂಸ್ ಮಾಡಿದ್ರೂ ಎಷ್ಟೋ ಒಂದು ಬೆಟರ್ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಏನು ನಡೀತಾ ಇದೆ, ಇದಕ್ಕೆ ಎಲ್ಲಿ ಸೊಲ್ಯೂಷನ್ಸು ಆ ದೇವರೇ ಗೊತ್ತು.